ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾವು ಇಡ್ಲಿ ಮಾಡೋದು ತೋರಿಸ್ತೀನಿ. ಕುಕ್ಕರಲ್ಲಿ ಇಡ್ಲಿ ಸ್ಟ್ಯಾಂಡನ್ನು ಇಟ್ಟು ಮಾಡ್ತಾಯಿದ್ದೀವಿ. ಒಂದು ಸಲ ಮಾಡಿದರೆ 20 ಇಡ್ಲಿ ಆಗ್ತದೆ. ನಮ್ಮ ಮನೆಯಲ್ಲೆಲ್ಲ ರಿಲೇಟಿವ್ಸ್ ಬಂದಿದ್ದರು, ಅದ ಕಾರಣ ಜಾಸ್ತಿನೇ ಇಟ್ಟಿದ್ದೀವಿ. ನೋಡಿ, ರಾತ್ರಿಯೇ ಇಡ್ಲಿ ರವಕ್ಕೆ 1 kg ಇಡ್ಲಿ ರವಕ್ಕೆ 1/4 kg ಉದ್ದಿನಬೇಳೆ ನೆನೆ ಹಾಕಿದ್ವಿ. ಅದನ್ನು ರಾತ್ರಿಯೇ ಮಿಕ್ಸಿ ಮಾಡಿದ್ವಿ. ಉದ್ದಿನಬೇಳೆ ಮಿಕ್ಸಿ ಮಾಡಿಟ್ಟು ರವೆ ಎಲ್ಲ ಕಲಸಿಟ್ಟಿದ್ವಿ. ಬೆಳಗ್ಗೆ ಎದ್ದು ನೋಡಿ ಚೆನ್ನಾಗಿ ಹಿಟ್ಟು ಹದಕ್ಕೆ ಬಂತು. ಅದಕ್ಕೆ ಒಂದು ಸ್ವಲ್ಪ ಸೋಡಾ ಆಮೇಲೆ ಸಾಲ್ಟ್ ಹಾಕಿ ಕಲಸಿಟ್ಟಿದ್ವಿ. ಈಗ ನೋಡಿ ಇಡ್ಲಿ ಹಾಕ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಬರುತ್ತೆ. ಇಡ್ಲಿ ಜೊತೆಗೆ ಚಟ್ನಿ ಸಾಂಬಾರು ಮಾಡಿದ್ವಿ. ಕೊಬ್ಬರಿ ಚಟ್ನಿ, ತರಕಾರಿ ಸಾಂಬಾರು ಮಾಡಿದ್ವಿ. ನೋಡಿ, ಒಂದು ಸಲಕ್ಕೆ 20 ಇಡ್ಲಿ ಆಗುತ್ತೆ ಈ ಸ್ಟ್ಯಾಂಡಲ್ಲಿ. ನೀವು ಮಾಡಿ ನೋಡಿ. 1 kg ಇಡ್ಲಿ ರವೆಗೆ 1/4 kg ಉದ್ದಿನಬೇಳೆ ಸಾಕು. ಉದ್ದಿನಬೇಳೆ 1-2 ಗಂಟೆ ನೆಂದರೆ ಸಾಕು. ಹಿಂದಿನ ದಿನವೇ ಉದ್ದಿನಬೇಳೆ ಮಿಕ್ಸಿ ಮಾಡಿ ರವೆ ಕಲಸಿಟ್ಟಿರಬೇಕು. ತುಂಬ ಚೆನ್ನಾಗಾಗುತ್ತೆ. ಬೆಳಗ್ಗೆ ಸಾಲ್ಟು ಮತ್ತು ಸೋಡಾ ಪುಡಿ ಹಾಕಿ ಕಲಿಸ್ಬೇಕು. ಸ್ವಲ್ಪ ನೀರು ಹಾಕಿರ್ಬೇಕು. ಹಿಂದಿನ ದಿವಸನೇ ಕಲಸಿಟ್ಟಿರ್ಬೇಕು ನೀರು ಹಾಕಿ. ನೋಡಿ, ಈಗ ಈ ಕುಕ್ಕರಲ್ಲೇ ಇಡ್ತಾಯಿದ್ದೀವಿ. ಜಾಸ್ತಿ ಇರೋದ್ರಿಂದ ದೊಡ್ಡ ಕುಕ್ಕರಲ್ಲೇ ಇಡ್ಲಿ ಸ್ಟ್ಯಾಂಡ್ ಇಡ್ತಾಯಿದ್ದೀವಿ. ನೋಡಿ, ಒಂದು 10 ಮಿನಿಟ್ಸಲ್ಲೇ ರೆಡಿ ಆಗ್ತವೆ ಇಡ್ಲಿ. ನೋಡಿ, ಈಗ ಕುಕ್ಕರ್ ಇಟ್ಟಿದ್ದೀವಿ. ನೋಡಿ, ಈಗ ಆಗಿದೆ ಇಡ್ಲಿ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಹಾಗೆ ಈಗ ನೋಡಿ ತೆಗೆದ್ವಿ ಇಡ್ಲಿ ಎಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ. ನೋಡಿ, ಇಲ್ಲಿ ತಟ್ಟೆಗೆ ಈಗ ಇಡ್ಲಿ ಸರ್ವ್ ಮಾಡಿದ್ದೀವಿ. ನೋಡಿ, ಇಡ್ಲಿ ಸಾಂಬಾರು ಚಟ್ನಿ ಮೇಲೆ ಇಡ್ಲಿಗೆ ಬಿಸಿ ಬಿಸಿ ಇಡ್ಲಿ ಇರೋದ್ರಿಂದ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ತುಪ್ಪ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಇಡ್ಲಿ ಸಾಂಬಾರು ಚಟ್ನಿ ತುಂಬ ಸೂಪರಾಗಿದೆ. ನೀವು ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೋಡಿ, ಇಡ್ಲಿ ಟೇಸ್ಟ್ ನೋಡೋ ಸಮಯ. ನೋಡಿ, ತುಂಬ ಚೆನ್ನಾಗಾಗಿದೆ ಇಡ್ಲಿ. ಥ್ಯಾಂಕ್ ಯು.